ನಮಸ್ತೆ ಎಲ್ಲರಿಗೂ. ಮಲೆನಾಡು ಕೈರುಚಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಬಸಳೆ ಸೊಪ್ಪಿನ ಸಾರು ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಹೆಸರು ಬೇಳೆಯನ್ನು ಹಾಕಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ. ಅದೇ ರೀತಿ ಬಸಳೆ ಸೊಪ್ಪು ತುಂಬ ತಂಪು, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಮಾಡಲಿಕ್ಕೆ ಕೂಡ ತುಂಬಾ ಸುಲಭ ಸಾರು, ತುಂಬಾ ಚೆನ್ನಾಗಾಗುತ್ತೆ. ಇದರಲ್ಲಿ ತುಂಬ ರೀತಿಯ ರೆಸಿಪಿ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂತೇಳಿ. ತುಂಬಾ ದಂಟು ಎಲ್ಲ ದಪ್ಪದಾಗಿ ಚೆನ್ನಾಗಾಗಿದೆ. ಯಾರಿಗೆಲ್ಲ ಮೋಷನ್ ಎಲ್ಲ ಕರೆಕ್ಟಾಗಿ ಹೋಗೋದಿಲ್ಲ ನೋಡಿ, ಅವರು ತಿಂದರೆ ಚೆನ್ನಾಗಿ ಮೋಷನ್ ಹೋಗುತ್ತೆ. ನೋಡಿ, ಈ ಥರ ದಂಟನ್ನು ಕಟ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಸೊಪ್ಪು ಈಗ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣ ಸಣ್ಣದಾಗಿ ಹಚ್ಕೊಳ್ಬೇಕು. ಈ ರೀತಿ ನೋಡಿ, ಸಣ್ಣ ಸಣ್ಣದಾಗಿ ಹಚ್ಚಿಕೊಳ್ಬೇಕು. ಒಂದು 4-5 ಎಲೆಗಳನ್ನು ಒಟ್ಟಿಗೆ ಮಾಡಿ ಈ ರೀತಿ ಕಟ್ ಮಾಡಬೇಕು. ಆಮೇಲೆ ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಪಾತ್ರದಲ್ಲಿ ಹೆಸರು ಬೇಳೆನ ಹಾಕಿಕೊಂಡಿದ್ದೀನಿ. ಅದಕ್ಕೆ ನಾನು ಈಗ ಇದು ಬಸಳೆ ದಂಟನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಸೊಪ್ಪನ್ನು ಕೂಡ ಒಟ್ಟಿಗೆ ಹಾಕಿ ನಾನು ಬೇಯಿಸ್ತೀನಿ. ಮೊದಲಿಗೆ ನಮಗೆ ಅದು ತುಂಬ ಫುಲ್ ಆದಾಗೆ ಆಗ್ತದೆ. ಆಮೇಲೆ ಬೆಂದಮೇಲೆ ಸ್ವಲ್ಪ ಜಗ್ಗುತ್ತೆ, ಕಡಿಮೆ ಆಗುತ್ತೆ. ತಿನ್ನಲಿಕ್ಕೆ ಅಂತೂ ತುಂಬಾ ಟೇಸ್ಟ್ ಆಗುತ್ತೆ. ರುಚಿ ಅಂತೂ ತುಂಬಾ ಚೆನ್ನಾಗಾಗಿದೆ. ಆಮೇಲೆ ಅದಕ್ಕೆ ನಾನೀಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಶಿನದ ಪುಡಿಯನ್ನು ಕೂಡ ಹಾಕಿಕೊಳ್ತಾ ಇದ್ದೀನಿ ಬೇಯಲಿಕ್ಕೆ ಇಡುವಾಗ. ಆಮೇಲೆ ಟೊಮೊಟೊ ಮತ್ತು ಈರುಳ್ಳಿಯನ್ನು ಹಾಕಿಕೊಳ್ತಾ ಇದ್ದೀನಿ. ಆಮೇಲೆ ಬೇಯಲಿಕ್ಕೆ ಎಷ್ಟು ನೀರು ಬೇಕಂತ ನೋಡಿ ಅಷ್ಟು ನೀರನ್ನು ಹಾಕಿದರೆ ಆಯಿತು. ಅಂದರೆ ಬೇಳೆ ಕೂಡ ಹಾಕಿದ್ದೀವಲ್ಲ, ಆಮೇಲೆ ಎಲೆಯಲ್ಲಿ ಕೂಡ ನೀರು ಬಿಡ್ತದೆ. ನೀರು ಎಷ್ಟು ಬೇಕು ನೋಡಿ ಹಾಕಬೇಕು, ಬೇಯುವಷ್ಟು. ಆಮೇಲೆ ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಲಿಕ್ಕೆ ಇಡಬೇಕು. ಈಗ ನಾನು ಮಿಕ್ಸಿಯನ್ನು ಗ್ರೈಂಡ್ ಮಾಡಲಿಕ್ಕೆ, ಮಸಾಲೆ ಗ್ರೈಂಡ್ ಮಾಡಲಿಕ್ಕೆ ಡ್ರೈ ತೆಂಗಿನಕಾಯಿ, ಅದೇ ರೀತಿ ಮೆಣಸಿನ ಹುಡಿ, ಸಾಂಬಾರು ಹುಡಿ, ಬೆಳ್ಳುಳ್ಳಿ, ಸ್ವಲ್ಪ ಹುಳಿ, ಹಾಗೆ ಕರಿಬೇವು ಸೊಪ್ಪನ್ನು ತಗೊಂಡಿದ್ದೀನಿ. ಮನೆಯಲ್ಲಿ ಮಾಡಿರೋ ಮಸಾಲ ಪೌಡರನ್ನು ಹಾಕಿದ್ದೀನಿ. ಡ್ರೈ ಪೌಡರ್ ಬರುತ್ತಲ್ಲ, ಒಣ ಕೊಬ್ಬರಿ ಅಂತ ಹೇಳ್ತಾರೆ, ಅದು ನಾನು ತಗೊಂಡಿದ್ದೀನಿ. ಆಮೇಲೆ ಚೆನ್ನಾಗಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಬೇಕು. ನೈಸಾಗಿ ನುಣ್ಣಗೆ ರುಬ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕಿ ರುಬ್ಕೊಂಡ್ರೆ ಆಯಿತು. ಹುರಿದು ಬೇಕಾದ್ರೂ ಮಾಡ್ಬೋದು. ಇಲ್ಲದಿದ್ದರೆ ಈ ಥರ ಮಸಾಲ ಮಾಡಿದಿದ್ದರೆ, ಮನೆಯಲ್ಲಿ ಮಾಡಿರೋಂಥ ಮಸಾಲೆ ಇದ್ದರೆ ತುಂಬಾ ಚೆನ್ನಾಗಿ ಆಗುತ್ತೆ. ಸುಲಭದಲ್ಲಿ, ಟೈಮ್ ಕಡಿಮೆ ಇದ್ದರೆ ಈ ರೀತಿ ಪೌಡರ್ ಮಾಡಿಟ್ಕೊಂಡ್ರೆ ಸುಲಭದಲ್ಲಿ ಆಗುತ್ತೆ. ನೋಡಿ, ಬೇಯ್ತಾ ಬಂತು ಬಸಳೆ ಸೊಪ್ಪು ಮತ್ತು ದಂಟು, ಅದೇ ರೀತಿ ಹೆಸರು ಬೇಳೆ ಕೂಡ. ಹುರುಳಿಕಾಳು ಹಾಕಿದ್ರೂ ಚೆನ್ನಾಗಾಗುತ್ತೆ. ನಾನಿವತ್ತು ಹೆಸರು ಬೇಳೆ ಹಾಕಿ ಮಾಡ್ತಾ ಇದ್ದೀನಿ. ನೋಡಿ, ಇದು ತುಂಬಾ ಬೇಗನೆ ಬೇಯುತ್ತೆ, ಜಾಸ್ತಿ ಟೈಮ್ ಏನು ತಗೊಳ್ಳಲ್ಲ. ಮೆದುವಾಗಿದೆ ತುಂಬಾ, ದಂಟು ಆಗೋದ್ರಿಂದ ಬೇಗ ಬೇಯುತ್ತೆ. ಆಮೇಲೆ ಈಗ ಮಸಾಲವನ್ನು ರುಬ್ಬಿಟ್ಟಿಕೊಂಡಿರುವಂಥ ಮಸಾಲವನ್ನು ಹಾಕಿಕೊಳ್ತಾ ಇದ್ದೀನಿ. ರುಬ್ಬಿಕೊಂಡಿರುವಂಥ ಮಸಾಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮೊದಲಿಗೆ ನೀರು ಹಾಕ್ಬಾರ್ದು. ಫಸ್ಟಿಗೆ ಎಲ್ಲ ಮಸಾಲವನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕಬೇಕು, ಎಷ್ಟು ಬೇಕಂತೇಳಿ ಅದ ಮಾಡಿಕೊಂಡು. ನಿಮಗೆ ದಪ್ಪನೇ ಬೇಕಂತಿದ್ದರೆ ಗಸಿ ಗಸಿಯಾಗಿ ಮಾಡ್ಕೊಳ್ಬೋದು, ಸ್ವಲ್ಪ ತೆಳ್ಳಗೂ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಗಸಿ ಗಸಿಯಾಗಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಈಗ ಮಿಕ್ಸಿ ಜಾರು ತೊಳೆದಿರುವಂಥದ್ರಲ್ಲಿ ಸ್ವಲ್ಪ ಮಸಾಲೆ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಮತ್ತೆ ಮಿಕ್ಸ್ ಮಾಡಿಕೊಳ್ಬೇಕು. ತುಂಬ ತೆಳ್ಳಗಾದ್ರೂ ಚೆನ್ನಾಗಾಗಲ್ಲ, ಸ್ವಲ್ಪ ಗಟ್ಟಿ ಗಟ್ಟಿ ಗಸಿ ಗಸಿ ಇದ್ದರೆ ತುಂಬಾ ಚೆನ್ನಾಗಾಗುತ್ತೆ. ಈಗ ಉಪ್ಪು ಏನಾದರೂ ಸಪ್ಪೆ ಇದ್ದರೆ ಈ ಮಸಾಲ ಕುದಿಯುವಾಗ ಹಾಕ್ಬೋದು. ಆಮೇಲೆ ಚೆನ್ನಾಗಿ ಮತ್ತೆ ಕುದಿಸಲಿಕ್ಕೆ ಬಿಡಬೇಕು.
ಹಾಗೆಲ್ಲ ಮಸಾಲೆ ಎಲ್ಲ ಇಟ್ಕೊಂಡು ತುಂಬಾ ಟೇಸ್ಟು ತುಂಬಾ ಚೆನ್ನಾಗಾಗುತ್ತೆ. ನೋಡಿ ಈ ರೀತಿ ಕುದಿ ಬರಬೇಕು. ಒಗ್ಗರಣೆ ಬೇಕಂತಿದ್ರೆ ಹಾಕ್ಬೋದು, ನಾನು ಒಗ್ಗರಣೆಯನ್ನು ಹಾಕ್ಲಿಕ್ಕೆ ಹೋಗಲಿಲ್ಲ. ನಿಮಗೆ ಇಷ್ಟ ಇದ್ದರೆ ಹಾಕ್ಬೋದು. ಈ ರೀತಿ ಒಗ್ಗರಣೆ ಹಾಕದೇನು ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಾಗುತ್ತೆ. ಕುಚ್ಚಲಕ್ಕಿ ಅನ್ನದ ಜೊತೆ, ವೈಟ್ ರೈಸ್ ಜೊತೆ, ಅದೇ ರೀತಿ ದೋಸೆ ಜೊತೆ, ಇಡ್ಲಿ ಜೊತೆ ಎಲ್ಲದ್ರ ಜೊತೆನೂ, ಚಪಾತಿ ಜೊತೆನೇ ಒಳ್ಳೆಯ ಕಾಂಬಿನೇಷನ್. ತುಂಬಾ ಚೆನ್ನಾಗಾಗುತ್ತೆ. ತುಂಬಾ ಸುಲಭದಲ್ಲಿ ಬೇಯಲಿಕ್ಕೆ ಕೂಡ ಜಾಸ್ತಿ ಏನು ಟೈಮ್ ತಗೊಳ್ಳೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಸಾಂಬಾರು ಬಂದಿದೆ ಅಂತೇಳಿ. ಮಂಗಳೂರು ಕಡೆಯವರೆಲ್ಲ ತುಂಬಾ ಇದೇ ಮಾಡ್ತಾರೆ. ಈ ರೀತಿ ಮನೆಯಲ್ಲಿ ಗಿಡ ನೆಟ್ಟು ಬಸಳೆ ಸೊಪ್ಪಿನ ಸಾಂಬಾರೆಲ್ಲ ಮಾಡ್ತಾಯಿರ್ತಾರೆ. ಸುಕ್ಕ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಕುಚ್ಚಲಕ್ಕಿ ಅನ್ನದ ಜೊತೆ ತುಂಬಾ ಒಳ್ಳೆ ಬೆಸ್ಟ್ ಕಾಂಬಿನೇಷನ್. ಇದೇ ರೀತಿ ಒಳ್ಳೊಳ್ಳೆ ಆರೋಗ್ಯಕರವಾದ ಅಡುಗೆಯೊಂದಿಗೆ ಬರ್ತಾ ಇರ್ತೀನಿ. ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ. ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ನಾನು ಬರ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್ ಬಾಯ್, ಧನ್ಯವಾದಗಳು.